ಹಾಯ್ ಎಲ್ರಿಗೂ ನಮಸ್ಕಾರ. ಡಿ ಆರ್ ನದಾಫ್ ಚಾನಲ್ಗೆ ಸ್ವಾಗತ. ಇವತ್ತು ನಂದು 2ನೇ ದಿನದ ಬ್ಲಾಗ್ ಆಗಿದ್ದು, ಇವತ್ತೇನಪ್ಪ ಅಂದರೆ ನಾನು ಇವತ್ತಿನ ವಿಶೇಷತೆ ಏನಂದರೆ ಇವತ್ತು ಸ್ಪೆಷಲ್ ಸ್ಟೋರಿಗೋಸ್ಕರ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂತ ನಿಮ್ಗೆ ಹೇಳ್ತೀನಿ. ಇದು ನಂದು ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀನಿ. ಇದು ನನ್ನ ಬೈಕ್ ನೋಡಿ ಪ್ರಸ್ತುತ ಇದು ಬರೆದಿದೆ. ಇದು ನನ್ನ ಹೆಲ್ಮೆಟ್ಟು. ಇದೊಂದು ಓವರಾಲ್ ಗಾಡಿ. ಬೈಕ್ ಅಂತೀವಿ, ಕೆಲವರು ಬೈಕ್ ಅಂತಾರೆ, ಕೆಲವರು ಗಾಡಿ ಅಂತಾರೆ, ನಾವು ಅಂತೀವಿ ನಾರ್ಮಲಾಗಿ. ನಾವು ನಮ್ಮದು ಅಂಬಾರಿ, ಓಕೆನಾ. ಸೊ ಇವತ್ತು ನಾನು ಸ್ಪೆಷಲ್ ಸ್ಟೋರಿಗೋಸ್ಕರ ಬೇರೆ ಊರಿಗೆ ಹೋಗ್ತಾ ಇದ್ದೀನಿ. ಇವತ್ತೇನೆಂದರೆ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿರೋದು ಇಲ್ಲಿ ಏನಂದರೆ DC ಆಫೀಸು. ಸೊ ಇಲ್ಲಿಂದ ನನ್ನ ವ್ಲಾಗ್ ಇವತ್ತು ಸೆಕೆಂಡ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಜೊತೆ ಇದ್ದರೆ ಇವತ್ತು ಮೈಲಾಪುರ ಮೈಲಾರಿ ನಮ್ಮ ಜೊತೆ ಇರ್ತಾರೆ ಯಾವಾಗಲೂ. ಸೊ ಇವತ್ತು ಕೂಡ ಅವರು ನಮ್ಮ ಜೊತೆ ಇದ್ದಾರೆ. ಫಸ್ಟ್ ಬ್ಲಾಗಲ್ಲಿ ಅವರಿಗೆ ಸ್ವಾಗತ. ಕಲಬುರಗಿಯಿಂದ ಈಗ ಹೊರಡ್ತಾ ಇದ್ದೀವಿ. ಸದ್ಯಕ್ಕೆ ಐವನ್ ಶಾಹಿ ರೋಡ್ ಹತ್ರ ನಾವು ಬೈಕ್ ಮೂಲಕ ಹೋಗ್ತಾ ಇದ್ದೀವಿ. ಇದು ನೀವು ಕಾಣ್ತಿರ್ಬೋದು, ಕ್ವಾರ್ಟರ್ಸ್ ಇದ್ದಾವೆ ಇಲ್ಲೆಲ್ಲ. ಹೀಗೆ ಮುಂದೆ ಗುಲ್ಬರ್ಗ ಯೂನಿವರ್ಸಿಟಿ ಮೂಲಕ ಹಾದು ಹೋಗ್ತಾ ಇದ್ದೀವಿ. ಇದು ನೋಡಿ ಗುಲ್ಬರ್ಗ ಯೂನಿವರ್ಸಿಟಿ ಎಂಟ್ರೆನ್ಸ್ ದ್ವಾರ ಬಾಗಿಲು. ಮುಂದೆ ಸೇಡಂ ರಸ್ತೆಗೆ ಹೋಗ್ತಾ ಇದ್ದೀವಿ. ಹೋಗುವಾಗ ನಿಮಗೆ ಸಾಮಾನ್ಯವಾಗಿ ಕಾಣುವುದು ವಿಮಾನ ನಿಲ್ದಾಣ, ಕಲಬುರಗಿ ವಿಮಾನ ನಿಲ್ದಾಣ. ಸುಮಾರು ಎಕರೆಯಲ್ಲಿ ನಮ್ಮ ಕಲಬುರಗಿ ವಿಮಾನ ನಿಲ್ದಾಣ ಪ್ರಾರಂಭವಾಗಿದೆ. ಇತ್ತೀಚೆಗೆ ಕಲಬುರಗಿ ಟು ಬೆಂಗಳೂರು ವಿಮಾನ ಕೂಡ ಪ್ರಾರಂಭವಾಗಿದೆ. ಅದರ ಮಧ್ಯೆ ನಾನು ಕೂಡ ಹಿಂದೆ ಕುಳಿತುಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಈಗ ನೋಡಿ ಎಲ್ಲಿ ಬಂದಿದ್ದೀವಿ ಅಂತ. ಇತ್ತೀಚೆಗೆ ಲೋಕಾರ್ಪಣೆ ಆಗಿದ್ದು ಮಡಬುಳದಲ್ಲಿರುವ ಪ್ರಾಣಿ ಸಂಗ್ರಹಾಲಯ. ಈ ಮೂಲಕ ಎದುರಿನ ಮೂಲಕ ಹಾದು ಹೋಗ್ತಾ ಇದ್ದೀವಿ. ಹೀಗೇ ಇದು ನೋಡಿ ಮುಖ್ಯ ರಸ್ತೆ ಇದೆ, ಸೇಡಂ ಹೋಗೋದು. ಹೀಗೆ ಹೋಗ್ತಾ ಇದ್ದೀವಿ. ಮುಂದೆ ಮಳಖೇಡ್ ಬರುತ್ತೆ. ಈಗ ನೋಡಿ ಬಂತು ನೋಡಿ ಮಳಖೇಡ. ಇದು ಮಳಖೇಡ ಗ್ರಾಮಕ್ಕಿಂತ ಮುಂಚೆ ನಮಗೆ ಸಿಗುವ ದೊಡ್ಡ ಸೇತುವೆ. ಇದು ಕಾಗಿಣೆ ನದಿಗೆ ಕಟ್ಟಲಾಗಿದೆ. ಇದು ಸೇತುವೆಯಲ್ಲಿ ಸ್ವಲ್ಪ ನೀರಿದ್ದಾವೆ. ಮಳೆ ಬಂದರೆ ಇನ್ನೂ ಜಾಸ್ತಿ ನೀರು ನಿಂತಿರ್ತವೆ. ಸೊ ಈ ಸೇತುವೆ ಪಕ್ಕದಲ್ಲಿ ಇನ್ನೊಂದು ಸೇತುವೆ ಇದೆ ಚಿಕ್ಕದಾಗಿರೋದು. ಈಗ ನಾವು ಮಳಖೇಡ ಗ್ರಾಮಕ್ಕೆ ಎಂಟ್ರಿ ಕೊಡ್ತಾಯಿದ್ದೀವಿ. ಈ ಮಳಖೇಡ ನೋಡಿ ಅತಿ ಹೆಚ್ಚು ಲಾರಿಗಳನ್ನು ಹೊಂದಿರುವ ಗ್ರಾಮ ಎಂದು ಹೆಸರು ಪಡೆದಿದೆ. ಈ ಗ್ರಾಮದಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿ ಕೂಡ ಇದೆ, ಅಲ್ಟ್ರಾಟೆಕ್ ರಾಜಶ್ರೀ ಸಿಮೆಂಟ್ ಅಂತ. ಇದು ನೋಡಿ ಇಷ್ಟು ದೊಡ್ಡದಿದೆ. ಸುಮಾರು 3000 ಎಕರೆಯಷ್ಟು ವಿಸ್ತಾರವುಳ್ಳ ಕಾರ್ಖಾನೆ ಇದೆ ನೋಡಿ. ಇದು ಏಷ್ಯಾದಲ್ಲೇ ಎರಡನೇ ಅತಿ ದೊಡ್ಡ ಕಾರ್ಖಾನೆ ಎಂದು, ಸಿಮೆಂಟ್ ಕಾರ್ಖಾನೆ ಎಂದು ಹೇಳ್ತಾರೆ. ನೋಡಿ ಎಷ್ಟು ದುಡ್ಡು ಇದೆ ನೋಡಿ. ಇದು 4th ಪ್ಲಾಂಟ್ ಅಂತೆ. ನೋಡಿದಿಲ್ಲ, ಸುಮಾರು ಸಾಕಷ್ಟು ಸಿಮೆಂಟ್ ಉತ್ಪಾದನೆ ಮಾಡುತ್ತದೆ. ನೋಡಿ ಆಮೇಲೆ ಬಂದೀವಿ ನಾವು ಮಳಖೇಡ ಫ್ಯಾಕ್ಟ್ರಿಯಿಂದ ನೇರವಾಗಿ ಸೇಡಂ ಕಡೆಗೆ. ಇಲ್ಲಿ ನೋಡಿ ಅದೇ ಫ್ಯಾಕ್ಟ್ರಿಯ ಹೊರಗಡೆ ದೂರದಿಂದ ಕಾಣುವ ಫ್ಯಾಕ್ಟ್ರಿ ಇದು. ಮಳಖೇಡ ಫ್ಯಾಕ್ಟ್ರಿನೇ ಇದೆ ದೊಡ್ಡದು. ಏಷ್ಯಾದ ಎರಡನೇ ಅತಿ ದೊಡ್ಡ ಅಂತಾರೆ. ಸೊ ಇದನ್ನು ನೋಡಿದ್ದೀವಿ. ಮತ್ತೆ ಮುಂದೆ ಹೋದಿವಿ. ಹೀಗೆ ಈಗ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರ ಊರಾದ ಸೇಡಂ ತಾಲೂಕಿನ ಹುಡ್ಗಿ ಗ್ರಾಮದ ಮೂಲಕ ಹೋಗ್ತಾ ಇದ್ದೀವಿ. ನೋಡಿ ಹೆಂಗಿದೆ ಗ್ರಾಮ. ಸಚಿವರ ತವರೂರು ಎನಿಸಿಕೊಂಡಿರುವ ಹುಡ್ಗಿ ಗ್ರಾಮ. ಏನಿಲ್ಲ ನೋಡಿ, ಡೆವಲಪ್ಮೆಂಟ್ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಮುಂದೆ ನೋಡಿ ಇದು ಹೇಗಿದೆ ನೋಡಿ, ಗ್ರಾಮದ ಎಂಟ್ರೆನ್ಸ್ ಇದೆ. ಸೇಡಂನಿಂದ ಹುಡುಗಿಗೆ ಬರೋದು.
ಈ ಥರ ಇದೆ. ಇದಾದ ಬಳಿಕ ನೇರವಾಗಿ ನಾವು ಸೇಡಂನತ್ತ ಹೋಗಿದ್ದೇವೆ. ಹೋಗೋಣ. ಇದು ಸೇಡಂ ಪಟ್ಟಣ. ಮೊದಲು ಪಟ್ಟಣ ಇತ್ತು, ಈಗ ನಗರ ಆಗಿಬಿಟ್ಟಿದೆ. ಸೇಡಂ ನಗರದ ಪಕ್ಕದಲ್ಲಿರುವ ಮತ್ತೊಂದು ಸಿಮೆಂಟ್ ಕಾರ್ಖಾನೆ ಇದು. ಇದರ ಹೆಸರು ನನಗೆ ನೆನಪಿಲ್ಲ. ಇಲ್ಲಿಂದ ಹಾದು ಹೋದ ನಾವು ನೇರವಾಗಿ ಸೇಡಂ ಪಟ್ಟಣಕ್ಕೆ, ಈಗ ಸೇಡಂ ನಗರಕ್ಕೆ ಬಂದೀವಿ. ಅದಾದಮೇಲೆ ಹೋಟೆಲ್ ಒಂದರಲ್ಲಿ ಚೆನ್ನಾಗಿ ಮಧ್ಯಾಹ್ನ ಊಟ ಸವಿದಿ. ಊಟ ಕೂಡ ಚೆನ್ನಾಗಿತ್ತು. ಮತ್ತು ಊಟ ಆದಮೇಲೆ ಮತ್ತೆ ಸೇಡಂ ನಗರದಿಂದ ನಾವು ಕಲಬುರಗಿಯತ್ತ ಸಾಗಿದೆವು. ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಯಿತು ಅನಿಸುತ್ತೆ. ಇವತ್ತು ನಾವು ಸಿಮೆಂಟ್ ಕಾರ್ಖಾನೆಗಳ ಅದರ ಸುತ್ತಮುತ್ತಲಿನ ಕಾರ್ಮಿಕರ, ಜನರ ವಾಸ್ತುಸ್ಥಿತಿ ಮತ್ತು ಇತರ ಸಮಸ್ಯೆಗಳ ಬಗ್ಗೆ ನಾವು ಸ್ಟೋರಿಗಾಗಿ ಹೋಗಿದ್ದೀವಿ. ಇವತ್ತು ಒಳ್ಳೆ ಚೆನ್ನಾಗಿ ದಿನ ಕಳೆಯಿತು. ಹೀಗಾಗಿ ಪೂರ್ತಿ ದಿನ ಬೆಳಗ್ಗೆಯಿಂದ ಮಧ್ಯಾಹ್ನ ಆಯಿತು. ಆಮೇಲೆ ಸಂಜೆವರೆಗೂ ಕೂಡ ನಾವು ಇನ್ನೂ ರಸ್ತೆಯಲ್ಲೇ ಇದ್ದೀವಿ. ಮತ್ತು ಇದಾದಮೇಲೆ ನಾವು ಮಾಡ್ಗೋಳು ಸಮೀಪ ಬಂದ್ವಿ. ಆ ಮಾಡ್ಗೋಳದಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಅಲ್ಲಿ ಮೃಗಾಲಯ ಇದೆಯಲ್ಲ, ಮೃಗಾಲಯ ಒಂದು ಟ್ರಿಪ್ ಹೊಡೆದೀವಿ. ಸೊ ಒಳಗೆ ಒಂದೊಂದು ಗಿಡಗಳೆಲ್ಲ ಗಾಳಿಗೆ ಬಿದ್ದು ಅದರ ಟೊಂಗೆ ಕಟ್ಟಾಗಿವೆ. ಹಂಗಾಗಿ ಕೆಲವೊಂದು ಒಣಗಿದ್ದಾವೆ. ಮತ್ತು ನೋಡಿ, ಅಲ್ಲಿಂದ ನೇರವಾಗಿ ನಾವು ಕಲಬುರಗಿ ಬಂದೇವಿ. ಆಗಷ್ಟೇ ಸೂರ್ಯ ಮುಳುಗ್ತಾ ಇದ್ದಾನೆ. ಸಂಜೆಯ ಒಳಗೆ ನಾವು ಕಲಬುರಗಿ ತಲುಪಿದೆವು. ನಾನು ಮತ್ತು ನಮ್ಮ ಸಂಗಡಿಗ ಮೈಲಾರಿ. ನೋಡಿ ಎಷ್ಟು ಇದು ಎಲ್ಲಿದೆ ಅಂದರೆ ESI ಹಾಸ್ಪಿಟಲ್ ಸಮೀಪ ತೆಗೆದಿರುವ ವಿಡಿಯೋ. ಸೊ ಹೀಗೆ ಇವತ್ತಿನ ದಿನ ನಮ್ಮ ವ್ಲಾಗಿನ 2ನೇ ದಿನ ಕಂಪ್ಲೀಟ್ ಆಯಿತು. ಮತ್ತು ಅವರನ್ನು DC ಆಫೀಸ್ಗೆ ಡ್ರಾಪ್ ಮಾಡಿ ನಾನು ಮತ್ತು ನಮ್ಮ ಮನೆ ಕಡೆಗೆ ಹೋದೆ. ಇದು ಇವತ್ತಿನ 2ನೇ ದಿನದ ನನ್ನದು ವ್ಲಾಗ್ ಆಗಿದ್ದೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರತಿಕ್ರಿಯೆಗಾಗಿ ನಾನು ಕಾಯ್ತಾ ಇರ್ತೀನಿ. ಬಾಯ್.